ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಲೈಫಲ್ಲೇ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು. ಅದನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಇತ್ತೀಚಿನ ದಿನಗಳಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಸೋಷಿಯಲ್ ಎಕ್ಸ್ಪಿರಿಮೆಂಟ್ ವೀಡಿಯೋಗಳನ್ನ ನೋಡೇ ಇರ್ತೀರ. ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಇಯರ್ಫೋನ್ಗಳನ್ನ ಕಟ್ ಮಾಡಿ ಅವ್ರಿಗೆ ಹೊಸ ಇಯರ್ಬಡ್ಸ್ ಕೊಡೋದಾಗಿರ್ಬೋದು, ಸ್ವಲ್ಪ ಪ್ರಶ್ನೆಗಳನ್ನ ಕೇಳಿ ಅವ್ರಿಗೆ ಗಿಫ್ಟ್ ಕೊಡೋದಾಗಿರ್ಬೋದು, ಈ ರೀತಿ ತುಂಬ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ವೀಡಿಯೋಗಳನ್ನ ನೀವು ನೋಡೇ ಇರ್ತೀರ. ಇವತ್ತು ನಾನು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ ಮನೆಗೆ ಸ್ವಲ್ಪ ದಿನಸಿ ತಗೊಬರೋಣ ಅಂತ. ವಾಪಸ್ ಬರ್ತಾ ಇರಬೇಕಾದ್ರೆ ನಮ್ಮ ಊರ ಹತ್ರ ಒಂದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಕೆಳಗೆ ಹೊಳೆ ಹರಿಯುತ್ತೆ. ನಾನು ಬರ್ತಾ ಇರಬೇಕಾದ್ರೆ ನನ್ನ ಎದುರಿಗೆ ಒಬ್ಬರು ಅಪ್ಪ ಮತ್ತು ಮಗ ಬರೋದನ್ನು ನೋಡಿದೆ. ಆ ಹುಡ್ಗನ ಕೈಯಲ್ಲಿ ಇಷ್ಟು ಸಣ್ಣದೊಂದು ಜಿರ್ಲೆ ಸ್ಪ್ರೇ ಇತ್ತು. ನಾನು ಸೂಪರ್ ಮಾರ್ಕೆಟಿಂದ ಬರ್ತಾ ಇದ್ನಲ್ಲ ವಾಪಸ್ಸು, ನಾನು ಕೂಡ ಮನೆಗೆ ಅಂತ ಜಿರ್ಲೆ ಸ್ಪ್ರೇ ತೊಗೊಂಡಿದ್ದೆ. ಅದನ್ನು ನೋಡಿ ನನ್ನ ತಲೆಗೆ ಒಂದು ಯೋಚನೆ ಹೊಳಿತು. ಸೀದಾ ಹೋಗಿ ಆ ಹುಡ್ಗನ ಕೈಲಿದ್ದಿದ್ದು ಸಣ್ಣ ಬಾಟಲ್ನ ಕಿತ್ಕೊಂಡು ಹೊಳೆಗೆಸ್ದೆ. ಒಂದು 2 ನಿಮಿಷ ಆದಮೇಲೆ ಅವರಪ್ಪ ಗರಂ ಆದರು. ನಾನು ಹೇಳಿದೆ, ನಾನು ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀನಿ, ನನ್ನ ಹತ್ರ ಇನ್ನೊಂದು ಜಿರ್ಲೆ ಸ್ಪ್ರೇ ಇದೆ, ನಿಮಗೆ ಕೊಡ್ತೀನಿ ಅಂತ. ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ, ಆ ಹುಡ್ಗ ಜೋರಾಗಿ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ, ಕೆಳಗೆ ಬಿದ್ದು ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಏನಾಯ್ತಿದೆ ಅಂತ ಆಶ್ಚರ್ಯದಿಂದ ನೋಡ್ತಿದ್ದೀನಿ. ನೋಡಿದ್ರೆ ಅದು ಜಿರ್ಲೆ ಸ್ಪ್ರೇ ಅಲ್ವಂತೆ ಫ್ರೆಂಡ್ಸ್, ಅವ್ನು ವೀಸಿಂಗ್ ಸ್ಪ್ರೇ ಅಂತೆ. ನಾನೇ ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ರೀತಿ ಬದುಕ್ತಾ ಇರೋನು. ನಂಗೆ ಯಾಕೆ ಬೇಕಿತ್ತು ಇದು? ಆ ಹುಡುಗ ಏನೋ ಅಲ್ಲೇ ಅನ್ಕಾನ್ಷಿಯಸ್ ಆಗಿ ಬಿದ್ದೋದ. ಅವ್ರ ಅಪ್ಪ ಮಾತ್ರ 2 ಕಿಲೋಮೀಟ್ರಿಂದ ನನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಫ್ರೆಂಡ್ಸ್. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಂತ್ಕೋ.